ಯಶು, ಅಣ್ಣ ಏನು ನೀನು ನಿದ್ದೆ ಬಂದಿಲ್ವಾ ನಿನಗೆ? ಒಬ್ಬಳೇ ಓಡಾಡ್ತಾ ಇದೆಯಾ? ಇಲ್ಲ ಅಣ್ಣ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಯಾಕಮ್ಮ? ಬರೋದು ನೋಡಿದ್ರೆ ಮನೇಲಿಲ್ಲ, ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಅದೇನೋ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದ. ರಾಜಮ್ಮನೂ ಊರಿಗೆ ಹೋಗಿದ್ದಾರೆ. ಕೃಷ್ಣ ವಿನಯೂ ಊರಲ್ಲಿಲ್ಲ. ಬೇಜಾರಾಗ್ತದೆ ಮನೆಯಲ್ಲಿ. ಹೌದು, ಮನೆಯೆಲ್ಲ ಬಿಖೋ ಅಂತ ಇದೆಯಲ್ಲ, ಇನ್ನೊಂದು 2 ದಿನ ಬಂದ್ಬಿಡ್ತಾರೆ. ನಿನಗೆ ಆಮೇಲೆ ಪುರ್ಸತ್ತೆ ಇರಲ್ಲ, ಅಷ್ಟು ಕೆಲಸ ಇರುತ್ತೆ. ಅಯ್ಯೋ, ಆಮೇಲೆ ಅಣ್ಣ, ಇವತ್ತಂತೂ ಮನೆಯೆಲ್ಲ ಬಿಕೋ ಅಂತ ಇದೆ. ಆಯಿತು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊ, ಹೋಗಿ ಮಲ್ಕೋ ಹೋಗು. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು, ಕೇಳಲಾ? ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಯಾಕಮ್ಮ? ಧೈರ್ಯವಾಗಿ ಕೇಳು, ಏನು ಸಮಾಚಾರ? ಏನಿಲ್ಲ, ನಮ್ಮ ಕೃಷ್ಣನಿಗೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಣ್ಣ? ನಾನು ಯಾಕೆ ಕೇಳಿದೆ ಅಂದರೆ, ನಾವು ಇವಾಗಿಂದ ಶುರು ಮಾಡಿದ್ರೆ ಒಂದು ಒಳ್ಳೆ ಕಡೆ ಸಂಬಂಧ ಸಂಪ್ರದಾಯ ಇರುವಂಥ ಹುಡುಗಿ ಸಿಗಬೇಕು ಅಂತಂದರೆ ಅಟ್ಲೀಸ್ಟ್ 1 ವರ್ಷನಾದರೂ ಬೇಕಲ್ವಾ ಅಣ್ಣ? ಟೈಮ್ ತೊಗೊಳುತ್ತೆ. ಅದಕ್ಕೇ ಇವಾಗಿಂದ ಶುರು ಮಾಡಿದ್ರೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಸಿಗ್ತಾಳೆ ಅಂತ. ಇಲ್ಲಾಂದರೆ ಅರ್ಜೆಂಟಲ್ಲಿ ಯಾವುದೋ ಒಂದು ಹುಡುಗಿ ಬಂದು ಮದುವೆ ಆಗೋದು. ನೋಡೋಣ ಅಣ್ಣ, ಏನಂತೀಯ? ಯಶು, ನಾವು ಒಂದು ಸಸಿನ ತಗೊಂಡೋಗಿ ನೆಡಬೇಕಾದ್ರೆ ಮೊದಲ ಭೂಮಿ ಫಲವತ್ತಾಗಿದೆಯಾ ಅಂತ ಯೋಚನೆ ಮಾಡಬೇಕು. ಅಲ್ಲೆಲ್ಲೋ ಕಲ್ಲು ಕಗ್ಗಲ್ಲು ಇರೋ ಕಡೆ ಒಂದು ಗಿಡ ನೆಟ್ಬಿಟ್ರೆ ಅದು ಚಿಗುರೋದು ಇಲ್ಲ, ಬೆಳೆಯೋದು ಇಲ್ಲ, ಬಾಡೋಗುತ್ತಲ್ಲ ಯಶು. ಯಾಕಣ್ಣ ಹೀಗೆಲ್ಲ ಅಂತೀಯ? ನನಗೆ ಕೃಷ್ಣನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ ಯಶು. ನನ್ನ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಏನೇನಾಗುತ್ತೆ ಅದನ್ನು ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಸೂರ್ಯಪ್ರಕಾಶ್ ಮನೆಗೆ ಸಂಬಂಧ ಮಾಡೋದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ, ಯಾರು ಬೇಕಾದರೂ ಹೆಣ್ಣು ಕೊಡ್ತಾರೆ. ಆದರೆ ಬರೋ ಹುಡುಗಿ ಇವನ ಜೊತೆಯಲ್ಲಿ ಎಷ್ಟು ಮಟ್ಟಕ್ಕೆ ಸಂಸಾರ ಮಾಡ್ತಾಳೆ ಅನ್ನೋದನ್ನು ನೀನು ಯೋಚನೆ ಮಾಡಬೇಕಲ್ಲ. ಪ್ರತಿ ಹೆಣ್ಣುಮಕ್ಕಳಿಗೂ ಮದುವೆ ಬಗ್ಗೆ ಒಂದು ದೊಡ್ಡ ಕನಸಿರುತ್ತೆ. ತಾನು ಮದುವೆ ಆಗೋನು ಹೀಗೆಲ್ಲ ಇರಬೇಕು ಅಂತ ಆಸೆ ಪಟ್ಟಿರ್ತಾಳೆ. ಇಲ್ಲಿ ಬಂದ ಮೇಲೆ ತಾನೊಬ್ಬ ಕುಡುಕನ್ನ ಮದುವೆ ಮಾಡಿಕೊಂಡೆ ಅಂತ ಅವಳು ಗೊತ್ತಾದರೆ ಆ ಹೆಣ್ಣುಮಗು ಎಷ್ಟು ಸಂಕಟ ಪಡುತ್ತೆ ಅಲ್ಲ. ಅವಳ ಕಣ್ಣೀರಿಗೆ ನಾವಿಬ್ಬರು ಕಾರಣ ಆಗ್ತೀವಲ್ಲ ಯಶು. ಅಣ್ಣ, ನಮ್ಮ ಕೃಷ್ಣನು ಒಳ್ಳೆ ಹುಡುಗನೇ ಅಣ್ಣ, ಹಾಗೆಲ್ಲ ಏನು ಮಾಡಲ್ಲ. ಒಂದು ಗಂಡಿನ ಸಕ್ಸಸ್ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ ಎಲ್ಲರೂ ಹೇಳ್ತಾರಲ್ವ ಅಣ್ಣ. ಹಾಗೆ ನಮ್ಮ ಕೃಷ್ಣನಿಗೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿದ್ರೆ. ಹೌದು, ಬರೋ ಹುಡುಗಿ ಒಳ್ಳೆಯವಳಾಗಿದ್ದರೆ ನೀನು ಹೇಳ್ದಾಗೆ ಇವನು ಬದಲಾಗ್ತಾನೆ ಅಂತ ಕಾಯ್ತಾಳೆ. ಎಷ್ಟು ದಿನ? 1 ದಿನ, 2 ದಿನ, ವಾರ, ತಿಂಗಳು, ವರ್ಷ, ಜೀವನ ಪೂರ್ತಿ ಅವನು ಬದಲಾಗಲೇ ಇಲ್ಲ ಅಂದರೆ ಅವಳು ಬದುಕೆ ನಾಶ ಆಗೋಗುತ್ತಲ್ಲ. ಅದಕ್ಕೆ ನಾನು ನೀವು ಕಾರಣ ಹಾಕ್ತೀವಲ್ಲ ಅಲ್ವಮ್ಮ? ಈಗ ನಾನು ನೀನು ಅವನ ಜೊತೆಲಿ ಏಗ್ತಾ ಇರೋ ಸಾಲದ, ಅನುಭವಿಸ್ತಾ ಇರೋ ಸಾಲದ? ನಿಜವಾಗ್ಲೂ ಅವನ ಮೇಲೆ ನಿನಗೆ ಪ್ರೀತಿ ಇದ್ದು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಅವನನ್ನು ಬದಲಾಯಿಸು. ಇಲ್ಲಾಂದರೆ ನಮ್ಮ ಹಾಗೆ ಬರೋ ಹೆಣ್ಣು ಮಗು ಇಲ್ಲ ಅನುಭವಿಸೋದು ಬೇಡ. ನಾನು ಅದಕ್ಕೆ ಒಪ್ಪೋದಿಲ್ಲ. ಗುಡ್ ನೈಟ್, ಹೋಗಿ ಮಲ್ಕೊ. ಜನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತಷ್ಟೆ. ನಾನೊಂದು ಒಳ್ಳೆ ಹುಡುಗಿನ ಹುಡುಕ್ತೀನಿ ಕೃಷ್ಣನಿಗೆ, ಹುಡುಕಿ ಇವ್ರ ಮುಂದೆ ತಂದು ನಿಲ್ಲಿಸ್ತೀನಿ. ಅವಾಗ ಎಲ್ಲರೂ ಒಪ್ಕೋತಾರೆ. ಇವರೆಲ್ಲರೂ ಹೇಳೋ ಹಾಗೆ ನಮ್ಮ ಕೃಷ್ಣನ್ನ ಒಂಟಿಯಾಗಿರೋದಕ್ಕೆ ಬಿಡೋಕ್ಕಾಗೋದಿಲ್ಲ. ನಾನೇ ಹುಡುಕ್ತೀನಿ.
ಅವನೇನಾದರೂ ನನ್ನ ಜುಮ್ಕಿ ನೋಡಿ ಕೇಳಿದ್ರೆ ಸುಳ್ಳು ಹೇಳ್ಬಿಡ್ತೇನೆ. ಮುಲಾಚೆ ಇಲ್ಲ, ಇಲ್ಲ ಅಂದರೆ ಒಂದು ತಲೆ ಹೆಂಗೆಂಗೋ ಓಡುತ್ತೆ. ಇನ್ಮೇಲೆ ಇದು ನನ್ನ ಆಸ್ತಿ ಮೀಟ್ರು. ಇದೊಂದೇ ಅಲ್ಲ, ಇಷ್ಟಲ್ಲೇ ನೀನು ಕೂಡ ನನ್ನ ಆಸ್ತಿನೇ. ಇದನ್ನು ಬಿಟ್ಕೊಡಲ್ಲ, ನೀನನ್ನು ಬಿಟ್ಕೊಡಲ್ಲ. ಅಲ್ಲೇ ಇಟ್ಟಿದ್ನಲ್ಲ. ಹೇಳು ಕಲ್ಯಾಣಿ. ವಿನಯ್, ನನ್ನ ಸೂಟ್ ಕೇಸ್ನ ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ. ಎಲ್ಲೂ ಕಾಣಿಸ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ, ನಾನು ಆವಾಗಲೇ ಹೊರಗೆ ಬಂದಲ್ಲ. ಮತ್ತೆ ಎಲ್ಲಿ ಹೋಗಿರಕ್ಕೆ ಸಾಧ್ಯ? ಓಕೆ, ಚಿಲ್, ರಿಲ್ಯಾಕ್ಸ್, ಏನು ಹೆದರ್ಕೋಬೇಡ. ಬಟ್ ಸೂಟ್ ಕೇಸಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಟಿದ್ಯಾ? ಅಂದರೆ ಕಾರ್ಡು, ಕ್ಯಾಶು, ಜ್ಯುವೆಲ್ರಿ ಏನಾದರೂ ಇಟ್ಟಿದ್ಯಾ?